ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇನಿಲ್ಲಣ್ಣ, ಆಫೀಸ್ ವಿಚಾರದ ಬಗ್ಗೆ ಮಂತ್ರ ಏನೋ ವಾದ ಮಾಡಿದ್ರು. ವರ್ಕಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಮಾಡಿದ್ರು, ಅದಕ್ಕೆ ನಾನ್ ರೇಗ್ದೆ. ಅವರು ಸ್ವಲ್ಪ ಟೆನ್ಷನ್ ಆಗಿದ್ರು, ಅದಕ್ಕೆ ಹಾಗೆ ಹೇಳ್ತಿದಾರಷ್ಟೇ. ಅಲ್ಲ, ಅಷ್ಟೇ ತಾನೇ ವಿಷಯ, ಬೇರೆ ಏನು ಇಲ್ಲ ಅಲ್ಲ ಸುಶಾಂತ್ ಅವರೇ? ಬೇರೇನು ಇಲ್ಲ ವೀರಣ್ಣ ಅವರೇ. ಸರಿ ವೀರಣ್ಣ ಅವರೇ, ಗೆಟ್ ವಿಲ್ ಸೂನ್. ನಾನು ಫೋನ್ ಮಾಡ್ತೀನಿ ನಿಮ್ಗೆ. ತೊಂದರೆ ಇಲ್ಲ, ನಾನು ಬೇಗ ಡಿಸ್ಚಾರ್ಜ್ ಆಗ್ಬಿಡ್ತೀನಿ. ಬಾಯ್. ಥ್ಯಾಂಕ್ ಯು. ಅರ್ಚನಾ ಅವರೇ. ಹೇಳಿ ಸುಶಾಂತ್. ಅಲ್ಲಿ ರತ್ನಮ್ಮ ಇದ್ರೆ ಫೋನ್ ಕೊಡ್ತೀರಾ? ಅವ್ರ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಹಾ ಕೊಟ್ಟೆ ಅಣ್ಣ. ಸರಿ ಕಂದಮ್ಮ. ಇಷ್ಟೆಲ್ಲ ನಡೀತಾ? ನೀನ್ ಇಷ್ಟೆಲ್ಲ ನಡಿಯಕ್ ನೀನ್ ಬಿಡಲ್ಲ ಅಲ್ವಾ? ಹೌದೌದು, ಬಿಡ್ತಾ ಇರಲಿಲ್ಲ. ಆದರೆ ಅದ್ಯಾವುದೋ ಒಂದು ಕಿಡ್ನಾಪ್ ಕೇಸು. ಇಬ್ರಿಗೇನು ಬೇಕೋ ಅದನ್ನ ನಾನು ಕೊಟ್ಟಿದ್ದೆ. ದುರಾಸೆ ನನ್ನ ಮಕ್ಕಳಿಗೆ ಪೂರ್ತಿ ಬೇಕು ಅಂತ ಆಸೆ ಪಟ್ರು. ನನ್ನ ಆಟ ಆಡ್ಸಕ್ ಬಂದರೆ ಬಿಟ್ಬಿಡ್ತೀನ? ಅವರಿಬ್ಬರಿಗೆ ರಾಜಕೀಯದಲ್ಲಿ ಲೀಡರ್ಸ್ ಲಿಂಕ್ ಎಲ್ಲ ಇದೆ. ಆದರೆ ಹುಡುಗಿರು ಅಂದರೆ ಬಾಯ್ ಬಿಟ್ಕೊಂಡು ಕಾಯ್ತಿರ್ತಾರೆ. ಅಂದ್ರೆ ನೀನ್ ಅವ್ರಿಗೆ ಭಯ ಬೀಳ್ತಿದ್ಯಾ? ನಾನು ಅವರಿಗೆ ಭಯ ಬೀಳ್ತಿಲ್ಲ, ಆದರೆ ಅವರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತಾನೆ ಒಂದು ಚಿಕ್ಕ ಡೌಟ್. ಅದ ನಾನು ಡೀಲ್ ಮಾಡ್ಕೋತೀನಿ. ಹೊಸ ತೊಂದರೆ ಶುರು ಆಗ್ಬಿಟ್ಟಿದೆ. ತೊಂದ್ರೆನಾ? ದುಡ್ಡಿನ ಪ್ರಾಬ್ಲಮಾ? ಆ ಥರದಲ್ಲ ಏನೂ ಅಲ್ಲ. ಲಾಯರ್ ಫೋನ್ ಮಾಡಿದ್ದ. ನಂದು ಹಳೆ ಕೇಸ್ ಒಂದು ರೀಓಪನ್ ಆಗ್ತಿದೆ. ಅದು ಯಾವ ಗಡಿಗಳು ಬೇಕಾದರೂ ಒಳಗಡೆ ಹೋಗ್ಬೇಕಾಗ್ಬೋದು. ಅದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನಾದರೂ ಮಾಡೋಣ ಅಂದರೆ ಜಡ್ಜ್ ನೋಡಿದ್ರೆ ಸಿಕ್ಕಾಪಟ್ಟೆ ಸ್ಟ್ರಿಕ್ಟು. ಜೈಲು ಶಿಕ್ಷೆ ಗ್ಯಾರಂಟಿ ಅನ್ನೋ ಥರ ಡೌಟ್ ಬರ್ತಾ ಇದೆ. ಹೌದಾ? ಎಲ್ಲ ಬಿಟ್ಟು ಒಳ್ಳೊಳಾಗಿದ್ದೀನಿ ಅಂದೆ. ಏನಿದು ಹೊಸ ಕತೆ? ಏನು ಮಾಡೋದು, ನಾವು ನಡೆಯೋ ಮುಂದಿನ ದಾರಿ ಒಳ್ಳೇದೇ ಆಗಿದ್ರು ರಕ್ತದ ಮೇಲೆ ತಾನೇ ನಡ್ಕೊ ಬಂದಿದ್ದೀವಿ. ಅವ್ರ ಶಾಪ ನಮಗೆ ಕಾಡದೇ ಇರತ್ತಾ? ಇದು ಹಾಗೆ. ಅಕಸ್ಮಾತಾಗಿ ಶಿಕ್ಷೆ ಆದ್ರೆ ಎಷ್ಟು ವರ್ಷ ಆಗ್ಬೋದು? ಗೊತ್ತಿಲ್ಲ. ಈ ಕೇಸಲ್ಲಿ ಲಾಸ್ಟ್ ಅನ್ಕೋ. ಕಮ್ಮಿ ಅಂದ್ರೂ 2-3 ವರ್ಷ ಆಗ್ಬೋದು. ಏನ್ ಹೇಳ್ತಿದ್ಯಾ? ಬೇಲ್ ಸಿಗೋ ಚಾನ್ಸಸ್ ಇಲ್ವಾ? ಸದ್ಯಕ್ಕಿಲ್ಲ. ಆಮೇಲೆ ಟ್ರೈ ಮಾಡಬೇಕು. ಜಡ್ಜ್ಮೆಂಟ್ ಬಂದಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡಬೇಕು. ನನ್ನ ಚಿಂತೆ ಅಲ್ಲ, ನನ್ನ ಬಗ್ಗೆ ಅಲ್ಲ. ನಿನ್ಗೋಸ್ಕರ ಒಬ್ಬಳನ್ನ ಹಿಡಿದಿಟ್ಕೊಂಡಿದ್ದೀನಲ್ಲ, ಅರ್ಚನಾ, ಅವಳ ಚಿಂತೆ. ಇಷ್ಟು ದಿನ ಹೆಂಗೋ ಕಾಪಾಡ್ಕೊ ಬಂದ್ಬಿಟ್ಟೆ. ನಾನು ಜೈಲ್ ಪಾಲಾಗ್ಬಿಟ್ರೆ ಅವಳನ್ನ ಹೇಗೆ ಕಾಪಾಡ್ಕೊಳ್ಳಿ? ಏನ್ ಹಿಂಗೆ ಹೇಳ್ತಿದ್ಯಾ? ನಾನೇನೇನೋ ಕನ್ಸ್ ಕಟ್ಕೊಂಡಿದ್ರೆ ನೀನ್ ನೋಡಿದ್ರೆ ಗುಣ್ಕಲ್ ಆಗ್ತಿದ್ಯಾ? ಇಂಥ ಟೈಮಲ್ಲಿ ಏನ್ ನಿನ್ ಕತೆ? ನೀನೇನ್ ಹಿಂಗೆ ಹೇಳ್ತಿದ್ಯಾ? ಏನ್ ಮಂತ್ರ? ಏನ್ ಹಿಂಗೆ ಹೇಳ್ತಿದ್ಯಾ ಅಂತ ಕೇಳ್ತಿದ್ಯಾ? ನಿನ್ಗೋಸ್ಕರ ತಾನೆ ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದು. ಅಷ್ಟೆಲ್ಲ ಖರ್ಚು ಮಾಡಿ ಕೂಡಾಕಿ ಅವಳನ್ನ ಇಟ್ಕೊಂಡಿರೋದು. 1 ವರ್ಷದಿಂದ ನಿನ್ಗೋಸ್ಕರ ಅವಳನ್ನ ಜೋಪಾನವಾಗಿ ಕಾಪಾಡ್ಕೊಂಡಿದ್ದೀನಿ. ನಿನ್ ಬಾಯಿಯಿಂದ ಇಂಥ ಮಾತಾ? ಸಾರಿ, ನಾನು ಟೆನ್ಷನ್ ಆ ರೀತಿ ಮಾತಾಡ್ಬಿಟ್ಟೆ. ಬೇಜಾರು ಮಾಡ್ಕೋಬೇಡ. 1-2 ದಿನ ಟೈಮ್ ಕೊಡು. 2 ದಿನ ಅಲ್ಲ, 1 ವಾರ ಬೇಕಾದ್ರೂ ಟೈಮ್ ತಗೋ. ಅರ್ಚನಾ ಸೇಫ್ ಆಗಿರೋ ಜಾಗಕ್ಕೆ ಶಿಫ್ಟ್ ಆಗಬೇಕು. ನೋಡು, ನಾನು ಅವಳನ್ನ ಎಲ್ಲಿ ಕರ್ಕೊಂಡು ಹೋಗಿಡಕ್ಕಾಗತ್ತೆ? ನಿನ್ನಷ್ಟು ನಂಬಿಕಸ್ತ್ರ ಯಾರೂ ಇಲ್ಲ ನನಗೆ. ನೀನೇನಾದ್ರೂ ಮಾಡಕ್ ಸಾಧ್ಯ? ಅದು ಹಾಗೆ ಹೇಳಕ್ಕಾಗಲ್ಲ. ನಿನ್ನ ಸ್ನೇಹ ಗಂಡ್ಬಿದ್ದು ನಾನಿಷ್ಟು ದಿನ ಅವಳನ್ನ ನೋಡ್ಕೊಂಡೆ. 3ನೇ ವ್ಯಕ್ತಿ ಹತ್ರ ಅವಳನ್ನ ಬಿಡಕ್ಕಾಗಲ್ಲ, ಅದು ಸೇಫು ಅಲ್ಲ. ನಾವು ಯಾರ ಹತ್ರ ಏನಾದರೂ ಅವಳನ್ನ ಒಪ್ಪಿಸಿದ್ವಿ ಅಂತ ಇಟ್ಕೋ, ದುಡ್ಡಿನ ಆಸೆಗೆ ಅವಳನ್ನ ಅವಳ ಅಣ್ಣನ ಹತ್ರ ಕರ್ಕೊಂಡು ಹೋಗ್ಬಿಡ್ತಾರೆ.
ಎಲ್ಲ ಪ್ರಾಬ್ಲಮೇ. ಈಗೇನು ಮಾಡೋದು? ಸ್ವಲ್ಪ ಟೈಮ್ ಕೊಡು, ಯೋಚನೆ ಮಾಡ್ತೀನಿ.